ನಡಿ ಆ ಗೌಡ್ರು ಫೋನ್ ನಂಬರ್ ಇಸ್ಕೊಬಿಟ್ಟವ್ರಿ. ಯಾರ ತಗ ಫೋನ್ ನಂಬರ್ ಇಸ್ಕೊಂಡು ರೇಗಾಡ್ತಾ ಇದ್ದಾರೆ. ಬತ್ತೇ ಬರಲ್ವೋ, ನಾನು ಈ ಊರಿಂದ ಹಸಿ ಕಳಿಸ್ಬಿಡ್ತೀನಿ ನಿನ್ನ ಅಂತ ಹೇಳ್ತಾವ್ರಿ. ನನಗೆ ಬೆಲೆ ಕೊಡ್ಲ್ವೇನೋ ನೀನು? ನಾವು ಹೇಳಿ ಕಳಿಸಿದ್ರು ನೀನು ಯಾಕೆ ಬರಲ್ಲ ಅಂತ ಹೇಳ್ತಾ ಇರೋದು ಅಂತ ಸಿಟ್ಟಾಗ್ತಾ ಇದ್ದಾರೆ ಮನಸ. ಬಾಯ್ ಹೇಳೋಣ. ಏನು ಹೆದರ್ಕೋಬೇಕಾಗಿಲ್ಲ, ಅವ್ರಿಗೇನು ಹೆದರ್ಕಮ ಅಂತದ್ದೇನಿಲ್ಲ. ಗೌಡ್ರಾಗಿದ್ದ ತಕ್ಷಣ ಹೆದರ್ಕೊಬಿಡ್ಬೇಕಾ? ಅವನು ಕರೆಕ್ಟಾಗಿ ನಾ ಹೇಳೋರಾಗಿ ನಾವಾಗ ಮಾತಾಡಬೇಕು. ಯಾಕೆ ಗೊತ್ತಾ? ಇವಾಗ ಬಂದ್ಬಿಟ್ಟು ಯಾರು ತಪ್ಪಾಗೈತೆ ಹೇಳು, ಅವನೇ ತಪ್ಪಾಗಿರೋದ್ರಿಂದ ಅವನೇ ಬರ್ಬೇಕು ನಮ್ಮ ಹತ್ರ. ನಾವ್ಯಾಕೆ ಇಲ್ಲಿ ಹುಡಿಕೊಂಬರ್ಬೇಕು? ಏನು ಮಾಡೋಕ್ಕಾಗುತ್ತೆ ನಡಿ. ಆ ಗೌಡ್ರು ಸಿಟ್ಟಾಗ್ತಾರೆ. ಆಮೇಲೆ ಯಾಕೆ ಬೇಕಪ್ಪ ಅದು ಇದು ಅಂತ ಬೈದ್ಬಿಟ್ರು, ಹಂಗೆ ರೇಗಾಡ್ಬಿಟ್ರು. ಬೊತ್ತೇ ಇಲ್ವಲೇ ಅಂತ ಹೇಳಿ ರೇಗಾಡ್ಬಿಟ್ರು. ಅದಕ್ಕೆ ಇನ್ನೇನು ಮಾಡೋಣ? ನಡಿ ಹೋಗೋಣ, ಅದೇನು ಮಾತಾಡ್ತಾರೆ ನೋಡೋಣ. ನನಗಂತೂ ನಾವು ತಗ್ಗಿ ಬರ್ಬೇಕಂತಂದ್ರೆ ಆಗ್ತಾ ಇಲ್ಲ, ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ನೋಡಪ್ಪ, ನಾವು ತಗ್ಗಿ ಹೋಗ್ಬೇಕಲ್ಲಪ್ಪ ಅವ್ರ ತಕ್ಕೆ ಅನ್ನಿಸ್ತೈತೆ. ಅವ್ರು ನಮ್ಮ ಹತ್ರ ಬರ್ಬೇಕು, ಅವ್ರು ತಪ್ಪಿಟ್ಕೊಂಡು ನಾವು ಅವ್ರ ಹತ್ರ ಹೋಗ್ಬೇಕಂತಂದ್ರೆ ಇದ್ಯಾವ ಸೀಮೆ ನ್ಯಾಯ ಅನ್ಸುತ್ತೆ ನನಗೆ. ನೀನು ಮಾತಾಡಿ, ಎದ್ರಕೋಬೇಡ, ನಾನು ಮಾತಾಡ್ತೀನಿ. ನಾನೇನು ಕರೆಕ್ಟಾಗೆ ಮಾತಾಡೋದು. ಅವ್ರು ಬಂದ್ಬಿಟ್ಟು ಯಾರ್ತಾಗ ಅದು ಇದು ಹೇಳ್ಬಿಟ್ಟು ಆಮೇಲೆ ಅವರೇನು ಹೇಳ್ತಾರೆ. ಅದನ್ನೆಲ್ಲ ನಾವು ಕೇಳ್ತಾ ಕೂಕಮ್ಮಕ್ಕಾಗಲ್ಲ. ಮಾತಾಡೋಣ ನಡಿ. ಅದಕ್ಕೇನು ಎದ್ರಕಮ್ಮ ಅಂತದ್ದೇನಿಲ್ಲ. ಯಾಕೆ ಎದ್ರಕಮ್ಮಕ್ಕೆ ಹೋಗ್ಬೇಕು? ಬಾರಲ್ಲ ಬೇಗ ಬೇಗ. ನಾವು ನಿಂಗೆ ಕಾಟ್ಕೊಂಡು ಕೂತ್ಕೋಬೇಕೇನೋ? ಏನೋ ಹೇಳ್ತೀಯ ನೀನು? ಹೇಳ್ ಕಳಿಸಿದ್ರೆ ನಾನು ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ, ಎಷ್ಟೆಲ್ಲ ಇರಬೇಕು ನಿನಗೆ ಧೈರ್ಯ? ಏನ ಊರಾಗೆ ನೀನು ಹೇಳ್ದಂಗೆ ನಾನು ಕೇಳ್ಬೇಕೇನಲ್ಲ? ಬಾರಲೇ ಜಲ್ದೆ. ಏನ್ ಗೊತ್ತಾ ಇರೋದು ನೋಡಿದ್ರೆ ಏನ್ ದೌಲತ್ತಿನ ಮೇಲೆ ಬರ್ತಾ ಇದ್ದೀರಲ್ಲ? ಆಗಿಂದ ಕಾಯ್ತಾ ಇರೋದು ಬರ್ಬೇಕು ಜಲ್ದು. ಓಹೋ ನೋಡು, ನಿಮ್ದೆ ತಪ್ಪಿಕೊಂಡು ಎಷ್ಟು ಇದು ಮಾಡ್ತೀರಾ, ಎಷ್ಟು ಏನ್ ದೌಲತ್ತು ಮಾಡ್ತೀರಾ. ಶರತ್ತು ಫೋನ್ ಮಾಡಿ ಬಾರ ಅಂತ ಹೇಳಿದ್ರೆ ಅಷ್ಟೊಂದು ಯಾಕಲ್ಲ ಆವಾಜ್ ಆಗ್ತೀಯ? ನಾವು ಬರಲ್ಲ ಅಲ್ಲಿಗೆ, ನೀವೇ ಬರ್ರಿ ಅಂತ ಹೇಳಿ. ನೀ ಫಸ್ಟು ಯಾರಾದ್ರೂ ಕರೆದಿದ್ದಾರೆ ಅಂತಂದ್ರೆ ಬಂದು ಅಲ್ಲಿ ಏನು ಏನು ಎತ್ತ ಅಂತೇಳಿ ಫಸ್ಟ್ ತಿಳ್ಕಂತಾನೆ ನಾನು ಬರಲ್ಲಾಗಿರಲ್ಲ ಅಂತ ಮಾತಾಡಬೇಡ ಯಾವತ್ತೂ. ಇಂಥ ದೌಲತ್ಗೆ ಏನು ಕಡಿಮೆ ಇಲ್ಲ. ಅಲ್ಲ ಗೌಡ್ರೆ, ಸಮಸ್ಯೆ ಆಗಿರೋದು ಯಾರಿಂದ? ನನಗೆ ಉತ್ತರ ಕೊಡಿ. ನೀವು ಅವ್ರನ್ನ ಜೋರ್ ಮಾಡಬೇಡಿ, ನನಗೆ ಉತ್ತರ ಕೊಡಿ. ಹೇಳಮ್ಮ, ನಿನಗೆ ಉತ್ತರ ಕೊಡೋದು ಏನ್ ದೊಡ್ಡದು? ನಿನಗಲ್ಲ, ಯಾರಿಗೆ ಬೇಕಾದ್ರೂ ಉತ್ತರ ಕೊಡ್ತೀನಿ ನಾನು, ಹೇಳು. ಭಾರಿ ಇದ್ದಾಳಮ್ಮ. ಓಹೋ ಏನ್ ಜೋರು. ಮತ್ತೆ ಇವಾಗ ಜೋರಾಗಿದ್ರೇನೇನೆ. ಭಾರಿ ಇದ್ದಾಳೆ ಅಂತಂದ್ರೆ ಜೋರಾಗಿರ್ಲೇಬೇಕು. ನಮ್ಗೆ ಇವತ್ತು ತೊಂದರೆ ಆಗ್ತೈತೆ ಅಂದ್ರೆ ನಾವು ಜೋರು ಮಾಡಲೇಬೇಕು. ನೋಡಿ ಗೌಡ್ರೆ, ನಾವು ಕರೆಕ್ಟ್ ಆಗಿದ್ವಿ. ಇವಾಗೇನು ಅವನು ನೀವು ಬೇಡ, ಕೋಳಿ ಫಾರಮ್ಗೆ ಬೇಡ ಅಂತ ಹೇಳ್ತಾವನೆ. ಇವಾಗ ಅವನದೇ ತಪ್ಪು. ಅವನು ನಮ್ಮ ನೋಡ್ಕೊಂಡ್ ಬರ್ಬೇಕಾ, ಕರ್ಕೊಂಡು ನಿಮ್ಮನ್ನ ಅಲ್ಲಿಗೆ ಬರ್ಬೇಕು. ನಾವು ಇಲ್ಲಿಗೆ ಬರ್ಬೇಕಂತಂದ್ರೆ ಊರಲ್ಲಿ ಪಂಚಾಯತಿ ಯಾವುದೇ ಏನೇ ಸಮಸ್ಯೆ ಇದ್ರು ಮಾಡೋದೇ ಇಲ್ಲಿ. ನಿಮ್ಗೇನು ಸ್ಪೆಷಲ್ ಆಗಿ ಅವ್ರ ಮನೆಗೇನು ಕರ್ಕೊಂಡು ಹೋಗಿಲ್ಲ. ಅವ್ರ ಮನೆ ಹತ್ರ ಏನಾನ ಕರ್ಕೊಂಡು ಹೋಗಿದ್ರೆ ಬಿಡಮ್ಮ ಅನ್ಬೋದು. ಪಂಚಾಯತಿ ಮಾಡ ಅಂತ ಜಾಗದಲ್ಲಿ ಬಂದು ಇವತ್ತು ಅವ್ರಿಗೂ ಕಾಯ್ತಾ ಇದ್ದಾರೆ. ಅವ್ರು ಬಂದವರನ್ನ ನೀವು ಬರಲೇಬೇಕು. ಇಬ್ರು ಕಡೆಯಿಂದನೂ ಏನೋ ತಪ್ಪಾಗೈತೆ, ಅದನ್ನ ಬಗೆಹರಿಸ್ಬರ್ರಿ ಅಂತೇಳಿ ನಮ್ಮನ್ನು ಕರೀತಾರೆ. ನಾವು ಬಂದ ಮೇಲೆ ಯಾರ್ದು ಏನ್ ತಪ್ಪು ಏನೋ ಎತ್ತ ನೋಡಿ ನಾವು ನ್ಯಾಯ ಹೇಳೋದು ಜವಾಬ್ದಾರಿ ನಮ್ದು. ನ್ಯಾಯ ಯಾ ಕಡೆಗೆ ಇರುತ್ತೆ ನಾವು ಆ ಕಡೆಗೆ ಹೇಳೋದು. ನಮ್ಗೆ ನೀನು ದೊಡ್ಡದಲ್ಲ, ಅವ್ರು ದೊಡ್ಡದಲ್ಲ, ಏನು ಯಾರು ನಮ್ಗೆ ಏನು ದೊಡ್ಡವರಲ್ಲ. ಕರೆದಿದ ತಕ್ಷಣ ಬರ್ಬೇಕು, ಒಂದು ಮರ್ಯಾದೆ ಅನ್ನೋದು ಕೊಡ್ಬೇಕು. ಯಾರೇ ಆಗಿರ್ಲಿ, ಎಂತಾರೇ ಆಗಿರ್ಲಿ, ಏನೋ ಕರೀತಾ ಇದ್ದಾರೆ ಬರ್ಬೇಕು. ಏನು ಅವ್ರ ಮನೆ ಬಾಗ್ಲಿಗೆ ಏನಾದ್ರು ಕರೆದಿದ್ದಾರೆ? ಪಂಚಾಯತಿ ಕಟ್ಟೆ ಅಂದ್ಮೇಲೆ ಊರಿನಲ್ಲಿ ನ್ಯಾಯ ಹೇಳೋ ಅಂತ ಸ್ಥಾನ ಅನ್ಬೇಡ, ಇಲ್ಲಿ ಬರ್ಲೇಬೇಕು. ಇಲ್ಲಿ ಬಿಟ್ಟು ಇನ್ಯಾವುದೇ ಕಾರಣಕ್ಕೆ ಎಲ್ಲೂ ನಾನು ನ್ಯಾಯ ಹೇಳಕ್ ಹೋಗಲ್ಲ. ಪಂಚಾಯತಿ ಕಟ್ಟೆ ಅಂದ್ರೆ ಪಂಚಾಯತಿ ಕಟ್ಟೆನೇನೆ. ಸರಿ ಆಯ್ತು. ಇವಾಗ ಏನ್ ಹೇಳ್ರಿ ಗೌಡ್ರೆ, ಯಾಕೆ ಬಂದಿರೋದು ಹೇಳ್ರಿ. ಈಗ ನೋಡು ಹೆಂಗ್ ಮಾತಾಡ್ತಾವ್ರೆ. ಇನ್ನ ಇವಾಗ ಬಂದ್ಬಿಟ್ಟು ಏನ್ ಹೇಳ್ರಿ ಹಿಂಗೆ ಅಂತಾವ್ರೆ. ಮತ್ತೆ ನಾವ್ ಇವ್ರ ಹತ್ರ ಮಾತಾಡ್ತಾ ಇರೋದು. ನೀನ್ ಸುಮ್ನಿರೋ ಬೋಯ್, ನೀನ್ ಮಾತಾಡ್ಬೇಡ. ಅಲ್ಲ, ನೀನ್ ಕರೆದಿದ ತಕ್ಷಣ ಯಾಕಲ್ಲ ಬರ್ಲಿಲ್ಲ? ನನ್ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಕಣ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಹಿಂಗ್ ಮಾಡ್ಬಾರ್ದು. ನಾವು ಅವಾಗಿಂದ ಬಂದ್ ಕಾಯ್ತಾ ಇದೀವಿ. ಎಷ್ಟೋ ಸಿಟ್ಟು ಬರಕಿಲ್ಲ, ಬಂದ್ ಕಾಯ್ತಾ ಇದೀವಿ ಅಂದ್ಮೇಲೆ. ಗೌಡ್ರೆ ಅತ್ತ ಇವಾಗ ಅದೇನು ಮಾತಾಡ್ರಿ. ನೋಡು ಗೌಡ್ರಿ ಸಿಟ್ಟು ಬಂದ್ಬಿಟ್ರೆ ಏನಿಲ್ಲ, ಸರಿಯಾ ಬೈದಾಕ್ಬಿಡ್ತಾರೆ. ಈಗ ಗೌಡ್ರೆ, ನಾವು ಏನ್ ತಪ್ಪು ಮಾಡಿಲ್ಲ, ನಮ್ದೇನ್ ತಪ್ಪಿಲ್ಲ. ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾವ್ ಯಾಕೆ ಹೋಗ್ಬೇಕಂತ ನಾವ್ ಕಾಯ್ದಿದ್ದು. ನಮ್ದೇನ್ ತಪ್ಪಿಲ್ಲ. ನೀನ್ ಹೇಳ್ಬೋದಮ್ಮ, ನನ್ ತಪ್ಪಿಲ್ಲ ಅಂತ ನೀನ್ ಹೇಳ್ಬೋದು. ಅವ್ರು ಹೇಳ್ತಾರೆ ನನ್ ತಪ್ಪಿಲ್ಲ ಅಂತ, ಅವ್ರು ಹೇಳ್ತಾರೆ ನಿನ್ ತಪ್ಪಿಲ್ಲ ಅಂತ ನೀನ್ ಹೇಳ್ತೀಯ. ಇಲ್ಲಿ ಬಂದು ಕೂತ್ಕೊಂಡಾಗ್ಲೇ ತಾನೇ ಯಾರ್ ತಪ್ಪು ಯಾರ್ ಸರಿ ಅಂತ ಹೇಳಿ ಗೊತ್ತಾಗೋದು. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನನ್ ತಪ್ಪಿಲ್ಲ, ನಾನು ಸರಿಯಾಗಿದ್ದೀನಿ ಅಂತ ಹೇಳಿ ನಾನೇ ಅನ್ಸುತ್ತೆ. ನಾನೇ ಸರಿಯಾಗಿದ್ದೀನಿ. ಅವ್ರಿಗೆಲ್ರಿಗೂ ನಾನು ಸರಿಯಾಗಿದ್ದೀನಿ, ನಾನು ಕರೆಕ್ಟ್ ಅಂತ ಅನ್ಸುತ್ತೆ. ಇಲ್ಲಿ ಬಂದು ಅದ್ ಏನ್ ತಪ್ಪಾಗೈತೆ, ಏನು ಯಾವ ವಿಷಯವಾಗಿ
ನನಗೆ ಇನ್ನೂ ಗೊತ್ತಿಲ್ಲ ಅದು ಯಾವ ವಿಷಯದಾಗಿ ಅಂತ, ಏನೋ ಕೋಳಿ ಫಾರಂ ವಿಷಯದಲ್ಲಿ ಅಂತ ಒಂದು ವಿಷಯ ಗೊತ್ತಾಯ್ತು. ಅಷ್ಟು ಬಿಟ್ರೆ ಅದ್ ಏನ್ ಆಗೈತೆ, ಏನ್ ಸಮಸ್ಯೆ, ಯಾವ ಕಾರಣಕ್ಕೆ ಪಂಚಾಯತಿಗೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಗೌಡ್ರೆ, ಹಿಂಗ್ ಕೋಳಿ ಫಾರಂ ಇಂದು ನಾನು ಶರತ್ ಇಬ್ರು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ರಿ, ಏನೋ ಸಮಸ್ಯೆ ಆಗೈತೆ, ಬಂದ್ ನೀವು ಪಂಚಾಯತಿ ಮಾಡ್ಕೊಂಡ್ ಕೊಡಿ ಅಂತೇಳಿ ಬೋನ್ ಮಂದ್ ನನ್ ಕರ್ದ. ಅದಕ್ಕೆ ನಾನು ಬಂದಿರೋದು. ಏನಮ್ಮ ಗೊತ್ತಾಗಲ್ವಾ? ಕರ್ದಿದ ತಕ್ಷಣ ಬರೋದ್ ಕಲಿ ಫಸ್ಟ್. ಮೇಲೆ ಇಷ್ಟೊಂದು ಜೋರ್ ಮಾಡೋ ಅಂತದ್ದೇನಿಲ್ಲಪ್ಪ, ನೀವು ನಮ್ಮ ಮೇಲೆ ಜೋರ್ ಮಾಡ್ತೀರಲ್ಲ. ಇಲ್ಲೋಣಮ್ಮ, ಜೋರ್ ಮಾಡೋದಲ್ಲಮ್ಮ, ಇರೋದು ಹೇಳ್ತಾ ಇರೋದು. ಮತ್ ನಮ್ಗೆ ಸಿಟ್ಟು ಬರುತ್ತಾ ಇಲ್ಲ ಹೇಳ್ರಿ? ನಿಮ್ಮಿಬ್ರು ಸಮಸ್ಯೆ ಆಗಿರೋದು. ನಾವೇನೋ ಬಂದು ನಮ್ಗೇನ್ ಕೆಲಸ ಇಲ್ವಾ? ಬೇರೆ ಕೆಲಸ ಏನೋ ಊರಿನ ಗೌಡ್ರು ಬಗೆಹರಿಸ್ತಾರೆ, ಏನೋ ಸಮಸ್ಯೆ ಆಗೈತೆ ಅಂತ ಕರೀತಾರೆ, ಬರ್ತೀವಿ, ನ್ಯಾಯ ಹೇಳ್ತೀವಿ. ಅಷ್ಟು ಬಿಟ್ರೆ ನಮ್ಗೇನ್ ಬರೋ ಲಾಭ ಏನಿಲ್ಲಮ್ಮ ಇದರಲ್ಲಿ. ಏನೋ ನಮ್ಮ ಊರಿಂದ ಒಂದು ಘನತೆ, ಗೌರವ, ಊರಲ್ಲಿ ಏನೋ ಒಂದು ಗೌರವ ಕಾಪಾಡ್ಕೊಂಡಂಗೆ ಹೋದಂಗೆ ಆಗುತ್ತೆ. ಊರವ್ರ ಮೇಲೆ ಗಳಪ್ಪ ಇಂಥ ಊರಾಗ ಹಿಂಗೆ ಆಗೈತೆ ಅನ್ನೋ ಅಂತ ಕೆಟ್ಟ ಹೆಸರು ಒತ್ಕೋಬಾರ್ದು. ಊರಿನ ಜನ ಒಳ್ಳೆಯವರಪ್ಪ ಅಂತ ಅನ್ನಿಸ್ಕೋಬೇಕು. ನಮ್ಮ ಊರಿನ ಜನ ಎಲ್ಲ ಒಳ್ಳೆಯವ್ರಾಗಬೇಕು ಅಂತ ಬಯಸ್ತೀವಿ ಹೊರತು ಬೇರೆ ಯಾರು ನಮ್ಗಿದ್ರ ಲಾಭ ಇಲ್ಲ. ಅದನ್ನ ತಿಳ್ಕೊ ಫಸ್ಟ್. ಸುಮ್ಮನೆ ಮಾತಾಡ್ಬಿಡಿ. ಹೇಳಪ್ಪ ಭುವನ್, ಏನ್ ಸಮಸ್ಯೆ ಆಗೈತೆ? ಯಾವ ಕಾರಣಕ್ಕೆ ಪಂಚಾಯತಿಗೆ ಸೇರಿಸಿರೋದು? ಏನಾಗೈತೆ ಲಕ್ಷ್ಮಕ್ಕ? ಏನಮ್ಮ? ಗೌಡ್ರು ಕೇಳ್ತಾ ಇದಾರೆ, ಭುವನ್ ಅದೇನಾಗೈತೆ ಅಂತ ಹೇಳು. ಗೌಡ್ರೆ, ನಾನು ಶರತ್ ಇಬ್ರು ಪಾರ್ಟ್ನರ್ ಆಗ್ಬಿಟ್ಟು ಕೋಳಿ ಫಾರಂ ಸ್ಟಾರ್ಟ್ ಮಾಡಿದ್ವಿ. ಅವಾಗ ತುಂಬ ಚೆನ್ನಾಗಿದ್ವಿ. ಇಬ್ರು ಏನಾದ್ರೂ ಇಲ್ಲೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಜಾಗನ ನಾನು ತಗೊಂಡಿದ್ದೆ. ನಾನು ಏನಾದರೂ ಮಾಡೋದಕ್ಕಂತೇಳಿ ಮುಂಚೆನೇ ನಾನು ತೊಗೊಂಡಿದ್ದೆ. ಸ್ವಲ್ಪ ಸೀಮೆ ಹಸುಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಹೈನುಗಾರಿಕೆ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಹಾಗೆ ಕುರಿ ಶೆಡ್ಡು ಎಲ್ಲ ಮಾಡ್ಬೇಕನ್ನೋದು ಏನೇನೋ ಆಸೆ ಇತ್ತು. ಅದಕ್ಕೇ ನಾನು ಆವಾಗ ಇಲ್ಲಿಗೆ ಬಂದಿದ್ದ ತಕ್ಷಣ ನನ್ನ ಮದುವೆ ಸೆಟ್ ಆಯ್ತಲ್ಲ, ಅವಾಗ ಜಾಗ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಅವಾಗ ತಗೋಬಿಟ್ಟೆ, ನನ್ನ ಹತ್ರ ಇರೋ ದುಡ್ಡಲ್ಲಿ ಆ ಜಾಗ ತಗೊಂಡಿದ್ದೆ. ಅದಕ್ಕೆ ಜಾಗ ಆಯ್ತಲ್ಲ ಬಿಡು, ಕೋಳಿ ಫಾರ್ಮ್ ಮಾಡೋಣ ಅಂತೇಳಿ ಕೋಳಿ ಫಾರಂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವನು ಬಂದು ಏನಂದ, ಶರತ್ತು, ಭುವನ್ ನೀನು ಮಾಡ್ತಾ ಇದೆಯಾ, ನನಗೇನು ಕೆಲಸ ಇಲ್ಲ, ನೀನು ಹೆಂಗೋ ಸ್ಟಾರ್ಟ್ ಮಾಡ್ತಾ ಇದೆಯಾ, ನನಗೂ ಯಾವುದಾದ್ರೂ ಕೆಲಸ ಇದ್ರೆ ಹೇಳು ಅಂತೇಳಿ ಹಿಂಗೆಲ್ಲ ಕೇಳ್ದ. ನಾನು ನಿನ್ನಂಗೆ ಕೇಳಿದ್ನ? ನಾನು ನಿನ್ನ ಕೇಳಿಲ್ಲಪ್ಪ, ನಾನು ನಿನ್ನಂಗೆ ಕೇಳಲಿಲ್ಲ. ನೀನು ಶರತ್ ನನ್ನ ಜೊತೆ ಸೇರ್ಕೋ, ಇಬ್ರು ಪಾರ್ಟ್ನರ್ ಆಗಿ ಮಾಡೋಣ ಅಂತೇಳಿ ನೀನು ಹೇಳಿದ್ ನನಗೆ. ಸುಮ್ನಿರೋ, ಒಂದ್ 5 ನಿಮಿಷ ಸುಮ್ನಿರು, ಅವ್ನು ಮಾತಾಡೋದು ಮುಗಿಲಿ, ಆಮೇಲೆ ನಿನ್ ಕೇಳ್ತೀನಿ. ಅವಾಗ ನೀನ್ ಹೇಳೋಂಥ ಸಮಯ ಬಂದಾಗ ನೀನ್ ಹೇಳುವಂತೆ. ಇವಾಗ ಫಸ್ಟ್ ಅವ್ನ ಮಾತುಗಳೆಲ್ಲ ಮುಗಿಯೋವರೆಗೂ ನಿನ್ನ ನಡಂತರದಲ್ಲಿ ಯಾರು ಮಾತಾಡಬೇಡಿ. ಒಬ್ರು ಮಾತಾಡ್ತಾ ಇದಾರೆ ಅಂತಂದ್ರೆ ಸೆಂಟ್ರಲ್ ಮಾತಾಡ್ಕೊಡ್ದು, ಅವ್ರ ಮಾತುಗಳೆಲ್ಲ ಮುಗಿಯೋವರೆಗೂ ಯಾರು ಮಾತಾಡ್ಕೊಡ್ದು. ಕೆಲಸ ಇಲ್ಲ ಅನ್ನೋನ. ಅದಕ್ಕೇ ಅವಾಗ ಬೇರೆನೇ ಇಲ್ಲಿ ಸ್ವಲ್ಪ ಜಗಳ ಆಗಿತ್ತು. ಅದೇ ಋತುವಕ್ಕನ ಮಗಳು ತನ್ವಿ ಬೇರೆ ಇದ್ಲು, ಅವಳು ನಮ್ಮಿಬ್ರು ರಿಜೆಕ್ಟ್ ಮಾಡಿದ್ಲು ಮದುವೆ ಆಗೋದಿಲ್ಲ ಅಂತ. ಅದಕ್ಕೇ ಅವಳ ಮುಂದೆ ಚೆನ್ನಾಗಿರ್ಬೇಕು ಅಂತೇಳಿ, ಸರಿ ಆಯಿತು, ನಾನು ಇವಾಗ ಏನು ಮಾಡೋಕ್ಕಾಗಲ್ಲ ನಾನು, ಸರಿ ಆಯಿತು ಬಿಡು, ನನ್ನ ಜೊತೆಗೆ ಸೇರ್ಕೊಳ್ಳೋ ಮಾಡೋಣ ಅಂತ. ಸರಿ ಆಯಿತು ಅಂತ ಒಪ್ಕೊಂಡು ಮಾಡಿದ್ರೆ 3-4 ಲಕ್ಷ ದುಡ್ಡಾಯಿತು ಗೌಡ್ರೆ. 3-4 ಲಕ್ಷ ಕೋಳಿ ಫಾರಂ ಮಾಡೋದಕ್ಕೆ ದುಡ್ಡಾಯಿತು. ಮರಿ ತರೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಎಲ್ಲ ಟೋಟಲ್ ದುಡ್ಡು 4 ಲಕ್ಷ ದುಡ್ಡಾಯಿತು. ಆ 4 ಲಕ್ಷ ದುಡ್ಡಲ್ಲಿ ಜಾಗಕ್ಕೆ ಬಂಡವಾಳ ಹಾಕಿರೋನು ನಾನು, ಎಲ್ಲದಕ್ಕೂ ಬಂಡವಾಳ ಹಾಕಿರೋದು ನಾನು. ಅವನು ಕೊಟ್ಟಿರೋದು 80,000 ದುಡ್ಡು ಕೊಟ್ಟವನೆ. 4 ಲಕ್ಷ ಬಂಡವಾಳ ಹಾಕಿ ಅವ್ನು 80,000, ಜಾಗದ 5 ಲಕ್ಷ. 5 ಲಕ್ಷ ಜಾಗಕ್ಕೆ ನಾನು ಅವಾಗ ಕಡಿಮೆ ಸಿಗುತ್ತೆ ಅಂತ ಹೇಳಿ ಯಾರೋ ಕೊಡ್ತಾರೆ ಅಂತೇಳಿ 5 ಲಕ್ಷ, 5.5 ಲಕ್ಷಕ್ಕೆ ಕೊಟ್ಟು ಜಾಗ ತಗೊಂಡಿದ್ದೆ. 4, 9, 10 ಎಲ್ಲ ಸೇರಿದ್ರೆ ಒಂದು 9, 10 ಅಂದ್ಕೊಳ್ಳಿ. ಬೇಡ 9 ಅಂದ್ಕೊಳ್ಳಿ, ಯಾಕೆ ಜಾಸ್ತಿನೇ ಬೇಡ. 4 ಕೋಳಿ ಫಾರಮ್ಗಾಗೈತೆ, 5.5 ಲಕ್ಷ ಜಾಗಕ್ಕಾಗೈತೆ. ರಿಜಿಸ್ಟ್ರ್ ಅದು ಇದು ಸೇರಿ 10 ಆಗೈತೆ ಗೌಡ್ರಿ. ಖಂಡಿತ 10 ಆಗೈತೆ. ಬಾಡಿಗೆ ಕೋಳಿಗಳು ತೊಗೊಂಬಂದಿರೋದು, ಅಮೇಶಗಳು ಹಾಕೊಂಬಂದಿರೋದು, ಜಾಲರುಗಳು ಎಲ್ಲ ತೊಗೊಂಬಂದಿರೋದು, ಅದೆಲ್ಲ 10 ಆಗೈತೆ. ಎಲ್ಲ 10 ಆಗೈತೆ. ಬಾಡಿಗೆ ಗಿಡಿಗೆ ಗಾಡಿ ಗೀಡಿ ಅದು ಸ್ವಲ್ಪ ಕೆಲಸದವರೆಲ್ಲ ಬಂದೆಲ್ಲ ಸ್ಟಾರ್ಟ್ ಮಾಡಿದ್ದು ಎಲ್ಲ. ಕೆಲಸದವ್ರು ಬಂದಾಗ ಅವ್ರಿಗೆ ತಿಂಡಿ ಊಟ ಅಂತೇಳಿ ಅದೇ ಕೆಲಸದವ್ರಿಗೆ ಊಟ ಎಲ್ಲ ನಡೆಸೋದಕ್ಕೆಲ್ಲ ಬಂದಿದ್ರಲ್ಲ, ಅದಕ್ಕೆಲ್ಲ ಹೇಳಿ ಎಲ್ಲ 10 ಲಕ್ಷ ಆಗೈತೆ. ಇವನು ಕೊಟ್ಟಿರೋದೇನೆ ಗೌಡ್ರೆ ನನಗೆ 80,000 ದುಡ್ಡು ಕೊಟ್ಟವನು ಪಾರ್ಟ್ನರ್ ಆಗಿ. ಅದಕ್ಕೆ ಕೊಟ್ಟಿರೋದಕ್ಕೆ ಮೊನ್ನೆ ಏನೋ 1 ಲಕ್ಷ ಲಾಭ ಬಂತು. ಅದರಲ್ಲಿ ಅವ್ನು ಕಡಿಮೆ ಕೊಟ್ಟವನೆ ಅಂತೇಳಿ ನಾನು 1 ಲಕ್ಷ ಲಾಭ ಬಂದಿರೋದ್ರಲ್ಲಿ 30,000 ಕೊಟ್ಟೆ ಅವನಿಗೆ. 30,000 ಕೊಟ್ಟಿದ್ದಕ್ಕೆ ನನಗೆ ಅರ್ಧ ಬರಬೇಕು ಅಂತೇಳಿ ಸುಮ್ಮನೆ ಜಗಳ ಮಾಡ್ದೆ. ಅದಕ್ಕೇ ಇಲ್ಲ ಕಣಪ್ಪ, ನೀನು ಕೊಟ್ಟಿರೋದು 80,000 ದುಡ್ಡು ಕೊಟ್ಟಿದೆಯಾ, ನಾನು ಕೊಡೋಕ್ಕಾಗಲ್ಲ ಅಷ್ಟೊಂದು. ಏನೋ 1 ಲಕ್ಷ ಲಾಭ ಬಂತು ಅಂದರೆ 30,000 ಕೊಡ್ತೀನಿ, 50,000 ಬಂತು ಅಂದರೆ ಒಂದು 10,000-15,000 ಕೊಡ್ತೀನಿ ಕಣೋ ಅಂತ ಅಂದೆ. ಅದಕ್ಕೆ ಇಲ್ಲ, ಅರ್ಧ ಭಾಗ ಕೊಡಬೇಕು, ಪಾರ್ಟ್ನರ್ಶಿಪ್ ಅಂದಮೇಲೆ ಅರ್ಧ ಭಾಗ ಕೊಡಬೇಕು ಅಂತೇಳಿ ಹಿಂಗೆ ಮಾತಾಡ್ದಾಗ ಬಿಡ್ರಿ. ಅದಕ್ಕೆ ಹಿಂಗೆ ಜಗಳ ಹಾಕ್ಕೊಂಡು ಇಲ್ಲಿವರೆಗೂ ಬಂದೈತೆ. ಇವಾಗ ಅವ್ನು 80,000 ಏನೈತೆ ಕೊಟ್ಟಿರೋದು, ಅದು ಅಲ್ಲೇದಲ್ಗೆ ನಾನು ಅವನಿಗೆ ಕೊಟ್ಟಿದ್ದೀನಿ. ಇವಾಗ 80,000 ಕೊಡೋಕ್ಕಾಗಲ್ಲ ನನಗೆ. ಇವಾಗ ಜಾಗ ಇರೋದು ನನ್ನ ಜಾಗದಲ್ಲಿ ಕೋಳಿ ಫಾರಮ್ ಇರೋದು. ಇವಾಗ ನನಗೆ ಅವನು ಬಿಟ್ಕೊಡ್ಬೇಕು.
ಇವಾಗ ನಾವು ಅಲ್ಲಿಗೆ ಬರ್ಕೊಡ್ದು ಅಷ್ಟೇ. ನನಗೆ ಬರೋ ಅಧಿಕಾರ ಐತೆ ಅಂತ ಬರೋದು ಅದೆಲ್ಲ ನಡೆಯೋದಿಲ್ಲ ಗೌಡ್ರೆ. ಒಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರಬೇಕು. ಅಲ್ಲ ಕಣೋ, ನೀನು 80,000 ಇಸ್ಕೊಂಡು ಯಾಕೆ ಮಾಡಕ್ ಹೋದೆ? ಹೇಳ್ಬೇಕು ತಾನೆ, ಇಷ್ಟ ಆಗೈತೆ ಅಂತ. ಚೆನ್ನಾಗಿದ್ರಲ್ಲ ಗೌಡ್ರೆ, ಅವಾಗ ಏನು ಅನ್ಸಿಲ್ಲ. ಚೆನ್ನಾಗಿದ್ದಾರೆ ಅಂತ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಏನ್ ಮಾಡೋಣ ಬಿಡು, ಏನ್ ಬೇರೆಯವ್ರು ಯಾರು ಅಲ್ವಲ್ಲ, ಇವ್ರೆ ತಾನೇ ನಮಗೂ ಮುಂದೆ ಒಂದಲ್ಲ ಒಂದಿನ ನಮ್ಮ ಕಷ್ಟಕ್ಕೆ ಆಗ್ತಾರೆ ಬಿಡತ್ಲಾಗ. ಏನೋ ಆದ್ರೂ ನಾವು ಚೆನ್ನಾಗಿರ್ಬೇಕು ಅಣ್ಣ ತಮ್ಮಂದ್ರಲ್ಲ ಅಂತೇಳಿ ಮಾಡವ್ರೆ. ಆದ್ರೆ ಇವನ್ ನೋಡಿದ್ರೆ ಹಿಂಗ್ ಮಾಡಿದ್ರೆ ಹೆಂಗೆ ಗೌಡ್ರೆ ಪಾಪ. ಏನಪ್ಪ, ಏನ್ ನಿಮ್ದು? 4 ಲಕ್ಷ ಆಗೈತೋ ಬಿಟ್ಟೈತೋ ಅದು ಗೊತ್ತಿಲ್ಲ. ನಾವು 1 ಲಕ್ಷ ದುಡ್ಡು ಕೊಟ್ಟಿದ್ದೀವಿ. ಇವಾಗ ಮೊನ್ನೆನೂ ಒಂದು 20,000 ಅವನ ಕಡೆಗೆ ಬಿಟ್ಟಿದ್ದೀನಿ. 1 ಲಕ್ಷ ಐತೆ ಅವನ ಕಡೆಗೆ ದುಡ್ಡು. 1 ಲಕ್ಷ ಬಂಡವಾಳ ಹಾಕಿದ್ದೀವಿ. ಇವಾಗ ನಾವೇನು ಹೇಳ್ತಾ ಇರೋದು ಅಂತಂದರೆ, ನಾವು ಹೇಳ್ದಂಗೆ ಕೇಳ್ಕೊಂಡು ಇವತ್ತು ತಪ್ಪಾಯಿತು ಅಂತ ಬೇಕಾದರೆ ಕ್ಷಮೆ ಕೇಳಿ ಚೆನ್ನಾಗಿರ್ತೀನಿ ಅಂತ ಹೇಳಿ ಮೊದಲಿನ ಥರನೇ ಬೇಕಾದರೆ ಮಾಡೋಣ. ಇಲ್ಲ ನಮಗೆ ಬಿಟ್ಕೊಡ್ಲಾಳು. ಅದೇ 1 ಲಕ್ಷ ನಾವೇ ಕೊಡ್ತೀವಿ. ನನಗೆ ಕೊಡ್ತೀನಿ ಅಂತ ಹೇಳ್ತಾವ್ ನಾವು 1 ಲಕ್ಷ ದುಡ್ಡ. ಇವಾಗ ನಾನೇ ದುಡ್ಡು ಅವನಿಗೆ ಕೊಡ್ತೀನಿ, ನಮಗೆ ಬಿಟ್ಕೊಡಕ್ಕೆ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಪಂಚಾಯತಿ ಹತ್ರ ಬಂದವ್ರೆ ಗೌಡ್ರು ಚೆನ್ನಾಗಿ ಬೈದ್ಬಿಟ್ರು. ಇನ್ನು ಮಾತಾಡ್ತಾ ಇದ್ದಾರೆ, ಅದೇನು ಬಗೆಹರ್ದಿಲ್ಲ. ಅದೇನು ಬಗೆಹರಿಯುತ್ತೆ ಏನೋ ಎತ್ತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ, ಮಿಸ್ ಮಾಡಿದೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.